ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ದಿನ ಆಯಿತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸಮ್ ಪ್ರಾಬ್ಲಮ್ಸಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ವೀಡಿಯೋಸ್ನ ಹಾಕಲೇಬೇಕು ಅಂತ ಹೇಳಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಬಂದು ನಮ್ಮಮ್ಮ ಮನೆ ವೀಡಿಯೋಸ್ ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಸಮ್ಮರ್ ಹಾಲಿಡೇಸ್ಗೆ ಇಲ್ಲಿ ಅಮ್ಮ ಮನೆಗೆ ಬಂದಿದ್ವಿ. ಸೊ ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಆಲ್ರೆಡಿ ಬಂದಿದ್ದರು. ನಾವು ಕೂಡ ಬಂದ್ವಿ. ಸಿಸ್ಟರ್ಸ್ ಎಲ್ಲ ಇದೇ ಟೈಮಲ್ಲಿ ಎಲ್ಲ ಸೇರೋದು ಒಂದು ಲೈಫ್ ಟೈಮ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಿಸ್ಟರ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡಾಗಿರ್ಬೋದು, ಹೊರ್ಗಡೆ ಹೋಗೋದಾಗಿರ್ಬೋದು, ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ತುಂಬ ಹ್ಯಾಪಿಯಾಗಿ ಕೂಡ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಮೇನ್ ರೀಸನ್ ಬಂದು ಅದೇ ಆಗಿರುತ್ತೆ. ನಮಗೆ ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಬರುವಾಗಲೇ ನಮಗೆ ಮನೇಲಿ ಫೋನ್ ಸ್ಟಾರ್ಟ್ ಆಗಿಬಿಡುತ್ತೆ, ಯಾವಾಗ ಬರ್ತೀರಾ ಅಂತ ಹೇಳಿ. ಮಕ್ಕಳು ಸ್ಕೂಲ್ ರಜಾ ಎಲ್ಲ ಇರುತ್ತೆ. ಸೊ ನಮ್ಮ ಅಕ್ಕನೂ ಸ್ಕೂಲ್ ಟೀಚರು, ಅವಳಿಗೂ ಕೂಡ ಇದೇ ಟೈಮಲ್ಲಿನೇ ರಜಾ ಸಿಗೋದು. ಸೊ ಅದಕ್ಕೋಸ್ಕರ ನಾವು ಇಯರ್ಲಿ ಒನ್ ಟೈಮ್ ಆದರೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕಂತಲೇ ನಾವು ಸಮ್ಮರ್ ಹಾಲಿಡೇಸ್ಗೆ ಅಮ್ಮ ಮನೆಗೆ ಬರ್ತೀವಿ. ಸೊ ಇವತ್ತು ನಾನು ಅಮ್ಮ ಮನೆ ವೀಡಿಯೋಸ್ನ ಲಾಗ್ಸ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ ಮಾಡಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬಂದು ನಾವು ನಮ್ಮ ಚಿಕ್ಕಮ್ಮ ಮನೆಗೇ ಟಿಫನ್ನಿಗೆ ಕರೆದಿದ್ರು. ನಾವು ಅಲ್ಲಿ ಟಿಫನ್ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಸೊ ಇದು ನಮ್ಮಮ್ಮ ಮನೆ ಹಿಂದೆಗಡೆ ಒಂದು ಬೆಕ್ಕು ಕೂಡ ಇದೆ. ಅದು ನನ್ನ ತಮ್ಮ ಆಲ್ರೆಡಿ ಸ್ವಲ್ಪ ಫುಡ್ಡೆಲ್ಲ ಕೊಟ್ಟು ರೂಢಿ ಮಾಡಿಬಿಟ್ಟಿರೋದ್ರಿಂದ ಅದು ಯಾವಾಗಲೂ ಬರ್ತಾ ಇರುತ್ತೆ. ಹಿಂದೆಗಡೆ ತುಂಬ ಗಿಡಗಳನ್ನ ಹಾಕಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ಬೆಟ್ಟದ ನಲ್ಲಿಕಾಯಿ ಗಿಡ ತುಂಬ ಚಿಕ್ಕದಿತ್ತು, ಇವಾಗ ಆಲ್ರೆಡಿ ತುಂಬ ದೊಡ್ಡದಾಗಿದೆ. ಸೊ ಸ್ಟಾರ್ಟಿಂಗ್ ನಿಮ್ಗೆ ತೋರಿಸ್ದೆ, ಅದೆಲ್ಲ ನಮ್ಮಮ್ಮ ಮನೆ ಹಿಂದೆಗಡೆ ಬ್ಯಾಕ್ ಸೈಡು. ನಾವು ಅಲ್ಲಿ ಕೂತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಈವ್ನಿಂಗ್ ಟೈಮೆಲ್ಲ. ಅದು ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ. ಸೊ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ನನ್ನ ತಮ್ಮ ಸೇರಿಕೊಂಡು ಬಿರಿಯಾನಿನ ಮಾಡ್ತಾಯಿದ್ವಿ. ಅದ್ರ ಮಧ್ಯದಲ್ಲಿ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಮನೆ ಮತ್ತು ಟೆರೆಸ್ ಮೇಲೆಲ್ಲ ಅವರೇ ವಿಡಿಯೋಸ್ನ ಮಾಡ್ಕೊಂಬಂದರು. ತುಂಬ ಚೆನ್ನಾಗಿ ಕೂಡ ವಿಡಿಯೋ ಮಾಡ್ಕೊಂಬಂದಿದ್ದಾರೆ, ಅಂದರೆ ಶೂಟ್ ಮಾಡ್ಕೊಂಬಂದಿದ್ದಾರೆ. ಸೊ ಇಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೆ. ನಮ್ಮ ಮನೇಲೆಲ್ಲ ಆಲ್ಮೋಸ್ಟು ಬಿರಿಯಾನಿ ಫೇವ್ರೇಟು. ಮಾರ್ನಿಂಗ್ ಟಿಫನ್ಗೆ ಬಿರಿಯಾನಿನೇ ಮಾಡೋಣ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಚಿಕನ್ ಎಲ್ಲ ತರಿಸಿ ಇಕ್ಕಿದ್ರು. ಸೊ ಸ್ವಲ್ಪ ಅವರು ರೆಡಿ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಕ್ಕಿದ್ರು. ಸೊ ನಾನೇ ಒಗ್ಗರಣೆ ಮಾಡೋಣ ಅಂತ ಹೇಳಿ ನನ್ನ ತಮ್ಮ ನಾನು ಸೇರ್ಕೊಂಡು ಮಾಡ್ತಾಯಿದ್ವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ತಿಂದ್ವಿ, ಮೀನ್ಸ್ ಬಿರಿಯಾನಿ ತಿಂದ್ವಿ. ಬಟ್ ಅದನ್ನು ವೀಡಿಯೋಸ್ ಮಾಡಿಲ್ಲ, ಸೊ ಅದಕ್ಕೆ ಅದನ್ನು ಹಾಕೋಕ್ಕಾಗಿಲ್ಲ. ಸೊ ಇದು ಬಂದು ನಮ್ಮ ಚಿಕ್ಕಮ್ಮನ ಮನೆ. ನಾವು ಸಮ್ಮರ್ ಹಾಲಿಡೇಸ್ ಅಮ್ಮ ಮನೆಗೆ ಬಂದಾಗಲೂ ಇಲ್ಲಿ ಬರ್ತೀವಿ. ನಾವು ಕಸಿನ್ಸ್ ಅಂದರೆ ತುಂಬ ಕ್ಲೋಸ್ ಇರ್ತೀವಿ. ಅವರು ನಮ್ಮ ಮನೆಗೆ ಬರೋದಾಗಿರ್ಬೋದು, ನಾವು ಅವ್ರ ಮನೆಗೆ ಹೋಗೋದಾಗಿರ್ಬೋದು, ಅದು ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಮಿಸ್ ಮಾಡೋದೇ ಇಲ್ಲ. ಇಲ್ಲಿಗೆ ಬಂದಾಗ ನಾವು ಬಂದೇ ಬರ್ತೀವಿ. ಅಂದರೆ ಮೀನ್ಸ್ ಒಂದೇ ಊರೇ, ನಮ್ಮ ಅಪ್ಪ ಅವರ ತಮ್ಮನ ಮನೆ ಇದು. ಸೊ ಇಲ್ಲಿ ಬರ್ತೀವಿ ನಾವು. ಅವರು ಕೂಡ ನಾವು ಸಮ್ಮರ್ ಹಾಲಿಡೇಸ್ ಬಂದಾಗ ನಾವು ಬಂದಿದ್ದೀವಿ ಅಂತಲೇ ಹೇಳಿ, ನಮಗೆ ಅಂತಲೇ ಹೇಳಿ ಒನ್ ಟೈಮ್ ನಾನ್ ವೆಜ್ ಅಡುಗೆನ ಮಾಡೇ ಮಾಡ್ತಾರೆ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಕೂಡ ನಮಗೆ ಅವರು ಮಾಡೋ ವಡೆ ಅಂದರೆ ತುಂಬ ಇಷ್ಟ. ಕಡಲೆಬೇಳೆದು ವಡೆ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬೋಂಡಾ ಬಜ್ಜಿ ಈ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ದೂರ ಇದ್ದೀವಿ ಅಂದರೆ ಸಪ್ರೇಟ್ ಮನೇಲಿದ್ರೂ ನಾವು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಥರನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಒಂದೇ ಫ್ಯಾಮಿಲಿ ಥರನೇ ಇರ್ತೀವಿ. ಅದೇ ಥರ ಫ್ಯಾಮಿಲಿ ಅಂದಮೇಲೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತೆ, ಅದು ಎಲ್ಲರ ಮನೆಯಲ್ಲೂ ಕಾಮನು. ಬಟ್ ನಾವು ಅದನ್ನು ಕಂಟಿನ್ಯೂ ಮಾಡಲ್ಲ, ಅದನ್ನು ಅಲ್ಲೇ ಡ್ರಾಪ್ಔಟ್ ಮಾಡಿ ತುಂಬ ಚೆನ್ನಾಗಿ ಬಾಂಡಿಂಗ್ನ ಉಳಿಸ್ಕೊಂಡಿದ್ವಿ. ಮುಂದೆ ಕೂಡ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇದು ನಮ್ಮ ಚಿಕ್ಕಮ್ಮನ ಮನೆ ಟೆರಸ್ಸು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಅಲ್ಲಿ ಚಾಮುಂಡಿ ಬೆಟ್ಟವರೆಗೂ ನಮಗೆ ಕಾಣಿಸುತ್ತೆ. ಅಂದರೆ ನಮಗೆ ಚಾಮುಂಡಿ ಬೆಟ್ಟ ಬಂದು ನಿಯರ್ ಇದೆ. ಅಲ್ಲಿಂದ ನಮ್ಮದು ವಿಲೇಜು ಅಮ್ಮನ ಮನೆ ಚಾಮುಂಡಿ ಬೆಟ್ಟದಿಂದ ನಿಯರ್ ಇರುತ್ತೆ ನಮಗೆ. ಸೊ ಇದಾಗಿತ್ತು ಇವತ್ತಿಂದು ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ತುಂಬ ಖುಷಿಯಾಗಿ ಕುಕ್ ಮಾಡಿಕೊಂಡು ಟಿಫನ್ನ ಮಾಡಿದ್ವಿ. ಸೊ ನನ್ನ ಮಗಳು ಕೂಡ ರೇಗಿಸ್ತಾ ಇದ್ಲು, ಮಮ್ಮ ಹಾಯ್ ಹೇಳು ಮಮ್ಮ ಅಂತ ಹೇಳಿ. ಅವನು ನಕ್ಕೊಂಡು ಹಾಯ್ ಅಂತ ಹೇಳ್ದ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿದ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನು ಮುಂದೆ ವಿಡಿಯೋಸ್ನ ಕಂಟಿನ್ಯೂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಗ್ತೀನಿ ಕೂಡ. ಆ್ಯಂಡ್
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ವೀಡಿಯೋಸ್ನ ನೋಡ್ತಾ ಇರೋರಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಇದೊಂದು ಲೈಕು ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಹೇಳೋದು ಮರ್ತೆ, ಇವರು ನಮ್ಮ ಅಜ್ಜಿ ನೋಡಿ, ಅವ್ರಿಗೆ ಹೇಳ್ತಾ ಇದ್ದಾರೆ ಹಾಯ್ ಮಾಡು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜಿನೂ ಕೂಡ ತುಂಬ ಕುತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ, ಮಾತಾಡುತ್ತೆ. ಅವ್ರು ಬೇಜಾರಾಗಿರ್ಬೋದು, ಖುಷಿ ಆಗಿರ್ಬೋದು, ಅದನ್ನೆಲ್ಲ ಶೇರ್ ಮಾಡ್ಕೊತಾರೆ ನಮ್ಮ ಜೊತೆ. ಸೊ ನಮಗೆ ಎಲ್ಲ ಥರದ ಬಾಂಡಿಂಗ್ ಇದೆ. ಕಸಿನ್ಸ್ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು. ನಮ್ಮ ಚಿಕ್ಕಮ್ಮನ ನಾವು ಕೂಡ ತುಂಬ ಕೀಟ್ಲೆ ಮಾಡಿಕೊಂಡು ರೇಗಿಸ್ತಾ ಇರ್ತೀವಿ ಇವಾಗ್ಲೂ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.